ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಂದತ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಕುರಿತು ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ನಮಗೆ ಶಿಕ್ಷಣವೂ ಬೇಕು, ಹಿಜಾಬ್ ಕೂಡ ಬೇಕು. ಹಿಜಾಬ್ಗೆ ಅನುಮತಿ ಕೊಡುವವರಿಗೆ ಶಾಲೆಗೆ ಹೋಗಲ್ಲ. ಹಾಸನದ ಕಾಲೇಜು ವಿದ್ಯಾರ್ಥಿನಿಯರ ಪಟ್ಟು. ಉಡುಪಿ ಕಾಲೇಜಿನಿಂದ ವಿವಾದಕ್ಕೀಡಾಗಿದ್ದ ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಉತ್ತಮ ತೀರ್ಪನ್ನು ಪ್ರಕಟಿಸಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ PY ವಿಜಯೇಂದ್ರ ಅಭಿಪ್ರಾಯ. ವಿದ್ಯಾರ್ಥಿಗಳು ಆಯಾ ಶಾಲಾ ಕಾಲೇಜುಗಳು ಸೂಚಿಸುವ ಸಮವಸ್ತ್ರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹೈಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹವಾಗಿದೆ. ಅಬಕಾರಿ ಸಚಿವ ಕೆ ಗೋಪಾಲಯ್ಯ. ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಬೆಳವಾಡಿ ಕೆರೆ ಏರಿ ಮೇಲೆ ಸುಟ್ಟು ಕರಕಲಾದ ಕಾರು ಪತ್ತೆ. ವ್ಯಕ್ತಿಯೊಬ್ಬರ ಶವ ಸುಟ್ಟು ಕರಕಲಾಗಿದೆ. ಮತ್ತು ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದವರ ಮಗ ನ್ಯಾಯಾಧೀಶರಾಗಿ ಆಯ್ಕೆಯಾದ ರೋಚಕ ಸುದ್ದಿ. ಹೊಳೆನರಸೀಪುರದಿಂದ ವರದಿ. ವಾರ್ತೆಗಳ ವಿವರ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸುವ ಕುರಿತು ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದ ಬೆನ್ನಲ್ಲೇ ನಮಗೆ ಶಿಕ್ಷಣವೂ ಬೇಕು, ಹಿಜಾಬ್ ಕೂಡ ಬೇಕು. ಹಿಜಾಬ್ಗೆ ಅನುಮತಿ ಕೊಡುವವರಿಗೆ ಶಾಲೆಗೆ ಹೋಗಲ್ಲ ಎಂದು ಕಾಲೇಜ್ ವಿದ್ಯಾರ್ಥಿನಿಯರು ಪ್ರತಿಕ್ರಿಯಿಸಿದ್ದಾರೆ. ಹಾಸನ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗುವುದಿಲ್ಲ ಎಂದು ಹೇಳಿದರು. ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗುವುದಿಲ್ಲ. ಹಿಜಾಬ್ಗೆ ಅವಕಾಶ ನೀಡಿದರೆ ಮಾತ್ರ ನಾವು ತರಗತಿಗೆ ಹಾಜರಾಗುತ್ತೇವೆ, ಇಲ್ಲದಿದ್ದರೆ ನಾನು ಪರೀಕ್ಷೆ ಕೂಡ ಬರೆಯುವುದಿಲ್ಲ ಎಂದು ಹಠ ಹಿಡಿದಿದ್ದಾರೆ. ತೀರ್ಪಿಗೆ ಪ್ರತಿಕ್ರಿಯೆ ನೀಡಿದ ವಿದ್ಯಾರ್ಥಿನಿಯರು, ನಾವು ಕಳೆದ 4 ವರ್ಷದಿಂದ ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಆಗಮಿಸುತ್ತಿದ್ದೇವೆ. ಇದೀಗ ಕೋರ್ಟ್ ತೀರ್ಪು ಸಮಾಧಾನ ತಂದಿಲ್ಲ. ನಾವು ಶಿಕ್ಷಣ ಬಿಟ್ಟರೂ ಹಿಜಾಬ್ ಧರಿಸುವುದು ಬಿಡುವುದಿಲ್ಲ ಎಂದರು. ಯೂನಿಫಾರ್ಮ್ ಏನು ಹಾಕೊಂಡು ಬರಲ್ಲ ಅಂತ ಹೇಳ್ತಿಲ್ಲ, ವಿತ್ ಯೂನಿಫಾರ್ಮೇ ಬರ್ತೀವಿ. ಮೊದಲು ಶಾಲೆ ಇರಲಿಲ್ಲ ಸರ್. ಇವಾಗ ನಾವು ಹಿಜಾಬಿನ ಬಗ್ಗೆ ಇದು ಮಾಡಿದರೆ ಅವರು ಕೇಸರಿ ಶಾಲೆ ಹಾಕ್ತೀವಿ ಅಂತ ಇದು ಮಾಡ್ತಿದ್ದಾರೆ. ಅದು ಮೊದಲು ಇತ್ತ ಸರ್. ನಾವಂತೂ 4-5 ಇಯರ್ಸ್ ಇಂದ ಹಾಕ್ತಾ ಇದ್ದೀವಿ. ಹಿಜಾಬ್ ಬೇಕು, ಎಜುಕೇಶನ್ ಬೇಕು ಅಂತ. ಸರ್ ನಮಗೆ ಎರಡೂ ಬೇಕು ಸರ್. ಅಲ್ಲ, ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ, ಕೋರ್ಟ್ ತೀರ್ಪು ಫಾಲೋ ಮಾಡಬೇಕಲ್ಲ ಸರ್. ಅವ್ರು ನಮಗೆ ಯೋಚನೆ ಮಾಡಬೇಕಿತ್ತು ಸರ್. 1 ಮಂತ್ ಇಂದ ನಾವು ಅಪೋಸ್ ಮಾಡ್ತಿದೀವಿ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕಿತ್ತು ಸರ್. ಎಜುಕೇಶನ್ ಎಷ್ಟು ವೇಸ್ಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಾ, ನಮಗೆ ಈಗ ನೀವು ಕೋರ್ಟ್ ತೀರ್ಪು ಫಾಲೋ ಮಾಡೋದಾಗಿದ್ರೆ ಕೋರ್ಟ್ ತೀರ್ಪನ್ನ ಏನು ಕೋರ್ಟ್ ನಮಗೆ ಎಜುಕೇಶನ್ ಬೇಕು, ಹಿಜಾಬ್ ಬೇಕು ಸರ್. ಅಷ್ಟೇ ಸರ್. ಹಿಜಾಬ್ ತೆಗೆದು ನೀವು ಕಾಲೇಜ್ಗೆ ಹೋಗಲ್ಲ. ಸರ್ ಈಗ ನಮಗೆ 24ಗೆ ಎಕ್ಸಾಮ್ ಸರ್. ನಾವು ಏನು ಬರಿಬೇಕು ಸರ್? ನಮಗೆ ಕ್ಲಾಸಸ್ಸೇ ತಗೊಂಡಿಲ್ಲ ಸರ್. ಯಾವ ಇದೆ ಅಂತ ಲೆಸನ್ ಇದೆ ಅಂತ ಗೊತ್ತಿಲ್ಲ ಸರ್. ಇವಾಗ ಎಕ್ಸಾಮ್ ಇದೆ ಏನು. ಈಗ ನೀವು ಕಾಲೇಜ್ಗೆ ಹೋಗ್ತೀರಾ ಇಲ್ವಾ? ಹೋಗ್ತಿಲ್ಲ ಅಂತ ಹೇಳ್ತಿಲ್ಲ, ಹೋಗ್ತೀವಿ. ಬಟ್ ಹಿಜಾಬ್ ತೆಗೆದು ಹೋಗಲ್ಲ. ಇಲ್ಲ ಸರ್, ತೆಗೆದು ಹೋಗಲ್ಲ ನಾವು. ಉಡುಪಿ ಕಾಲೇಜಿನಿಂದ ವಿವಾದಕ್ಕೀಡಾಗಿದ್ದ ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಉತ್ತಮ ತೀರ್ಪನ್ನು ಪ್ರಕಟಿಸಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಡೇರಿ ವೃತ್ತದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಸ್ವಾಗತ ಮಾಡುತ್ತೇವೆ. ಹಿಜಾಬ್ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ಕದಡಿಸುವಂತಹ ಪ್ರಯತ್ನ ಮಾಡಲಾಯಿತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸಬೇಕೆಂಬ ಹುನ್ನಾರ ಕೆಲವು ದುಷ್ಟಶಕ್ತಿಗಳಿಂದ ರೂಪಿಸಲಾಗಿತ್ತು ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಹೈಕೋರ್ಟ್ ತೀರ್ಪಿನಿಂದ ದುಷ್ಟಶಕ್ತಿಗಳಿಗೆ ಉತ್ತಮ ಸಂದೇಶ ರವಾನೆಯಾಗಿದೆ. ಈ ಮೂಲಕ ದುಷ್ಟಶಕ್ತಿಗಳಿಗೆ ಚಾಟಿ ಬೀಸುವ ರೀತಿಯಲ್ಲಿ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಿರುವುದು ಸ್ವಾಗತಾರ್ಹ. ಇದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಎಂದರು. ಪ್ರಯತ್ನ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಡಿಸಬೇಕು ಅಂತಕ್ಕಂಥ ಹುನ್ನಾರ ಏನು ದುಷ್ಟಶಕ್ತಿಗಳಿಂದ ಇತ್ತು, ಎಲ್ಲರಿಗೂ ಕೂಡ ಒಂದು ಚಾಟಿ ಬೀಸುವ ರೀತಿಯಲ್ಲಿ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಇನ್ಮೇಲಾದರೂ ಅರ್ಥ ಮಾಡಿಕೊಂಡು ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಕ್ಕಂಥದ್ದು ಇನ್ಮೇಲಾದರೂ ದುಷ್ಟಶಕ್ತಿಗಳು ಕೈ ಬಿಡಬೇಕು ಅಂತಕ್ಕಂಥ ಸಂಗತಿನ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತಾರೆ. ಸರ್ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದೆ. ಸುಸೈಡ್ ತೀರ್ಪು ಕೊಟ್ಟಿದೆ ಅನ್ನುವಂಥದ್ದು ನೋಡಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಇವತ್ತು ತೀರ್ಮಾನ ಆಗಿದ ನಂತರ ಸುಪ್ರೀಂ ಕೋರ್ಟ್ ಅವರ ಹೋಗ್ತಕ್ಕಂಥದ್ದು ಸ್ವತಂತ್ರರು, ಯಾರು ಬೇಕಾದ್ರೂ ಹೋಗ್ಬೋದು. ಆದರೆ ಇವತ್ತು ನಾವೊಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ತ್ರಿಸದಸ್ಯ ಪೀಠ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಭಾಳ ಸುದೀರ್ಘವಾಗಿ ಎಲ್ಲ ನ್ಯಾಯವಾದಿಗಳ ಒಂದು ವಾದವನ್ನು ಕೇಳಿಕೊಂಡು ಇವತ್ತೊಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ನಮಗೆ ವಿಶ್ವಾಸ ಇದೆ, ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮ್ಮ ಪರವಾಗಿ ಒಂದು ಜಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಮ್ಮ ಮಾನ್ಯ ಜಗದೀಶ್ ಶೆಟ್ಟರು ಹಿರಿಯ ನಾಯಕರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ನಾನು ಹುಬ್ಬಳ್ಳಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಮನೆ ಭೇಟಿ ಮಾಡಿ ಒಂದು 15-20 ನಿಮಿಷಗಳು ಚರ್ಚೆ ಮಾಡಿದ್ದೇನೆ ಹೊರತು
ಅದರಲ್ಲೇನು ಭಾಳ ತಲೆ ಕೆಡಿಸ್ಕೊಳ್ತಕ್ಕಂಥ ಸಂಗತಿ ಇಲ್ಲ. ನಮ್ಗೆ ಹಿರಿಯ ಮುಖಂಡರಿದ್ದಾರೆ, ಆಗ ಭೇಟಿ ಮಾಡಿದ್ದೀನಿ ಅಷ್ಟೇ. BJPಯಲ್ಲಿ ಮತ್ತೆ RSS ಬಣ, BS5 ಬಣ ಮತ್ತು ಮೂಲಿಗರು ವಲಸಿಗರು ಮತ್ತೆ ಎಲ್ಲ ಸ್ಟಾರ್ಟ್ ಆಗಿದೆ. ಒಳಗೆ ಚುನಾವಣೆ ಹತ್ರ ಬರ್ತಾ ಇರೋದು ನೋಡೋಣ. ಮೊನ್ನೆ 4 ರಾಜ್ಯಗಳ ಫಲಿತಾಂಶ ಹೊರ ಬಂದಿದೆ. ಇದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಹತಾಶರಾಗಿ ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದವರು ವಿಧಾನಸಭೆಯಲ್ಲೂ ಮಾತಾಡ್ತಿದ್ರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಚುನಾವಣೆ ನಾಳೆ ಬಂದರೂ ಕೂಡ ಎದುರಿಸೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾರೆ. ಇವತ್ತು ಕೇಳಿ ನೋಡಿ, ಯಾರೂ ಕೂಡ ಚುನಾವಣೆ ಎದುರಿಸೋ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ. ಹಾಗಾಗಿ ಇವತ್ತು ಒಂದು ಕಡೆ 4 ರಾಜ್ಯಗಳ ತೀರ್ಮಾನ, ವಿಶೇಷವಾಗಿ ಅದರಲ್ಲೂ ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಗೋವಾ ಮತ್ತು ಮಣಿಪುರ ಇವೆಲ್ಲವೂ ಕೂಡ ರಾಜ್ಯದಲ್ಲೂ ಕೂಡ ಬಹಳ ಪರಿಣಾಮ ಬೀರಿದೆ. ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಭಾಳ ಪರಿಣಾಮ ಬೀರಿದೆ. ಭಾಳ ಉತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಇದ್ರೂ ಕೂಡ ಎದುರಿಸೋಕ್ಕೆ ನಾವು ಸಿದ್ಧರಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಹತಾಶರಾಗಿ ಈ ರೀತಿ BJPನಲ್ಲಿ ಒಡಕಿದೆ, ಹೊಸೊಬ್ಬರು ಹಳೊಬ್ರು ಅಂತಕ್ಕಂಥ ವ್ಯತ್ಯಾಸ ಇದ್ದಂತಕ್ಕಂಥ ಅಪಪ್ರಚಾರ ಮಾಡ್ತಾರೆ. ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಬರುವಂಥ ಚುನಾವಣೆಯನ್ನು ಎದುರಿಸ್ತಾರೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲು ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯ ಉತ್ತಮ ತೀರ್ಪು ನೀಡಿದ್ದು ಬಹಳ ಸುದೀರ್ಘ ಕಾಲದವರೆಗೆ ನ್ಯಾಯವಾದಿಗಳ ವಾದ ವಿವಾದ ಆಲಿಸಿ ಅಂತಿಮವಾಗಿ ತೀರ್ಪನ್ನು ಪ್ರಕಟಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಹ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯುವ ವಿಶ್ವಾಸವಿದೆ ಎಂದರು. ವಿದ್ಯಾರ್ಥಿಗಳು ಆಯಾ ಶಾಲಾ ಕಾಲೇಜುಗಳು ಸೂಚಿಸುವ ಸಮವಸ್ತ್ರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೈಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹವಾಗಿದೆ ಎಂದು ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ರಾಜ್ಯ ಹೈಕೋರ್ಟ್ ಸಮವಸ್ತ್ರದ ವಿಚಾರದಲ್ಲಿ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಗೌರವಿಸಿ ಪಾಲಿಸಬೇಕು ಎಂದಿದ್ದಾರೆ. ಯಾವುದೇ ಧರ್ಮದ ಮಕ್ಕಳಾದರೂ ಶಿಕ್ಷಣಕ್ಕೆ ಆದ್ಯ ಗಮನ ಕೊಟ್ಟು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಕಡೆಗೆ ಗಮನ ಕೊಡಬೇಕು. ಹಿಂದೆಂದೂ ಶಾಲಾ ಕಾಲೇಜುಗಳಲ್ಲಿ ಇಂತಹ ವಿವಾದ ಕಂಡು ಬಂದಿರಲಿಲ್ಲ. ಕೆಲವು ವಿಚಿತ್ರಕಾರಿ ಶಕ್ತಿಗಳು ಬೇಕೆಂದೇ ಈ ವಿವಾದವನ್ನು ಸೃಷ್ಟಿಸಿದ್ದವು ಎಂದು ಅಭಿಪ್ರಾಯಪಟ್ಟರು. ನ್ಯಾಯಾಲಯವು ಈ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡಿ ಸರಿಯಾದ ತೀರ್ಪು ನೀಡಿದೆ. ಈ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಅದು ಇಂಬು ನೀಡಿದೆ ಎಂದು ಅವರು ಸ್ವಾಗತಿಸಿದರು. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಬೆಳವಾಡಿ ಕೆರೆ ಏರಿ ಮೇಲೆ ಸುಟ್ಟ ಕಾರು ಪತ್ತೆಯಾಗಿದೆ. ಕಾರಿನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬನ ದೇಹವು ಸುಟ್ಟು ಕರಕಲಾಗಿದ್ದು ಗುರುತು ಪತ್ತೆಯಾಗದಂತೆ ಹತ್ಯೆ ಮಾಡಲಾಗಿದೆ. ಕಾರ್ ನಂಬರ್ ಪ್ಲೇಟ್ ಸಹ ಇಲ್ಲ. ಸ್ಥಳಕ್ಕೆ ಸಿಪಿಐ ಸತ್ಯನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕೊಡನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನವಜಾತ ಶಿಶು ಸರ್ಕಾರಿ ಆಸ್ಪತ್ರೆಯಿಂದ ಕಳ್ಳತನವಾಗಿ ಉದ್ವಿಗ್ನವಾಗಿದ್ದ ಅರ್ಕಲಗೂಡು ತಾಲೂಕಿನಲ್ಲಿ ಮತ್ತೊಂದು ಹತ್ಯೆಯಾಗಿ ಸುದ್ದಿಯಾಗಿದೆ. ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದವರ ಮಗ ನ್ಯಾಯಾಧೀಶರಾಗಿ ಆಯ್ಕೆಯಾದ ರೋಚಕ ಸುದ್ದಿ ಹೊಳೆನರಸೀಪುರದಲ್ಲಿ ವರದಿಯಾಗಿದೆ. ಸ್ವತ್ತಲ್ಲ. ಹೊಳೆನರಸೀಪುರ ಪಟ್ಟಣದ ಹೇಮಾವತಿ ನಗರದ ನಿವಾಸಿ ಗೌರಮ್ಮ ಹಾಗೂ ದಿವಂಗತ ರಾಮಣ್ಣ ಎಂಬ ದಂಪತಿಗಳಿಗಿದ್ದ 4 ಮಕ್ಕಳಲ್ಲಿ ಶಿವಣ್ಣ 2ನೇಯವರು. 1990 ಜೂನ್ 20ರಂದು ಜನಿಸಿದ ಶಿವಣ್ಣ ಪ್ರಾಥಮಿಕ ಶಿಕ್ಷಣವನ್ನು ಹೊಳೆನರಸೀಪುರದ ಪಾರ್ಕ್ ಬಳಿ ಇರುವ ಸರ್ಕಾರಿ ಕನ್ನಡ ಬಾಲಕರ ಪಾಠಶಾಲೆ, ಪ್ರೌಢಶಾಲಾ ಮತ್ತು ಜೂನಿಯರ್ ಕಾಲೇಜಿನಲ್ಲಿ ದ್ವಿತೀಯ PUC ಪೂರ್ಣಗೊಳಿಸಿ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪಡೆದು ಪಡುವಲಹಿಪ್ಪೆ ಕಾಲೇಜಿನಲ್ಲಿ MCom ಪದವಿ ಮುಗಿಸಿ ಕಾನೂನು ವ್ಯಾಸಂಗ ಹಾಸನದ ಎಂ ಕೃಷ್ಣ ಕಾನೂನು ಕಾಲೇಜಿನಲ್ಲಿ ಮುಗಿಸುತ್ತಾರೆ. ನಂತರ ಜಿಲ್ಲೆಯ ಪ್ರಸಿದ್ಧ ವಕೀಲರಾದ ಮಳಲಿ ಜಯರಾಮ್ ಅವರ ಬಳಿ ಜೂನಿಯರ್ ಆಗಿ ಅಭ್ಯಾಸ ಮಾಡುತ್ತಾರೆ. ಸತತ ಪರಿಶ್ರಮ, ಕಠಿಣ ಅಭ್ಯಾಸದೊಂದಿಗೆ ಈ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗುತ್ತಾರೆ. ರಾಜ್ಯದಲ್ಲಿ ಆಯ್ಕೆಯಾಗಿರುವ 75 ನ್ಯಾಯಾಧೀಶರಲ್ಲಿ ಶಿವಣ್ಣ ರಾಜ್ಯಕ್ಕೆ 20ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ 1ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇವರ ತಂದೆ ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿದ್ದರು ಎನ್ನುವುದು ವಿಶೇಷ. ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ಆನೆ ದಾಳಿಗೆ ತುತ್ತಾಗಿ ಜೀವ ಕಳೆದುಕೊಂಡ ಚಿಕ್ಕಯ್ಯ ಹಾಗೂ ಈರಯ್ಯ ಅವರ ನಿವಾಸಕ್ಕೆ ತೆರಳಿದ ಗ್ರಾನೈಟ್ ರಾಜ್ ಶೇಖರ್ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದಲ್ಲದೆ ಆರ್ಥಿಕ ನೆರವು ನೀಡಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅವರು, ಮಲೆನಾಡ ಭಾಗದಲ್ಲಿ ಆನೆ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರಿದ್ದು ಆನೆ ದಾಳಿಯಿಂದ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೂ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ. ಶೀಘ್ರವೇ ಆನೆ ಕಾರಿಡಾರ್ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಕೋವಿಹಳ್ಳಿ ರವಿ, ಶಂಭುಗನಹಳ್ಳಿ ತೀರ್ಥಕುಮಾರ್, ಮೊಹಮ್ಮದ್ ಆಸಿಫ್, ಕಾಂಗ್ರೆಸ್ ಹೋಬಳಿ ಅಧ್ಯಕ್ಷ ಮಲ್ಲೇಶ್ ಹಾಜರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹೊಲಿಗೆ ತರಬೇತಿ ಹೊಂದಿದ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಪರಿಶಿಷ್ಟ ಜಾತಿಯ ಅನುದಾನದ ಯೋಜನೆಯಲ್ಲಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಣಿಕಂಠಸ್ವಾಮಿ ಮಾತನಾಡಿ, ಸರ್ಕಾರವು ನೀಡುವ ಸೌಲಭ್ಯಗಳನ್ನು ಪಡೆದುಕೊಂಡು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಸಿ ವಿಜಯ್ ಹಾಗೂ ಕಡವಿನ ಹೊಸಹಳ್ಳಿ ಸದಸ್ಯ ವೀರಭದ್ರಯ್ಯ ಉಪಸ್ಥಿತರಿದ್ದರು. ಪ್ರೀತಿ ಹಾಗೂ ಶೈಲಜಾ ಇಬ್ಬರು ಫಲಾನುಭವಿಗಳು ಹೊಲಿಗೆ ಯಂತ್ರ ವಿತರಿಸಲಾಯಿತು. ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲಿಯೂ ಯಶಸ್ವಿಯಾಯಿತು.
ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ, ಮಳೆನೀರು ಕೊಯ್ಲು ಮಾದರಿ, ನಾನಾ ಕೃಷಿ ಕುರಿತು ಮಾಹಿತಿ. ಇದು ನಗರದ ಶಾರದಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಂಡುಬಂದ ದೃಶ್ಯ. ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು. ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ. ಈ ನಿಟ್ಟಿನಲ್ಲಿ ಆಯೋಜಿಸಿದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು. ವಿದ್ಯಾರ್ಥಿಗಳು ತಯಾರಿಸಿದ ನೆಲ ಸ್ವಚ್ಛಗೊಳಿಸುವ ಯಂತ್ರ ಮಾದರಿ ಸೇರಿದಂತೆ ಇಂಧನ ಬಳಕೆ, ಕಾರ್ಖಾನೆ, ಗಣಿಗಾರಿಕೆಯಿಂದ ಹಾಗೂ ಅರಣ್ಯ ನಾಶದಿಂದಾಗಿ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗುತ್ತಿರುವ ಭೂಮಿಯ ರಕ್ಷಣೆ ಮಾಡುವ ವಿಧಾನಗಳು, ಹಲವಾರು ವಿಧಾನ ಕುರಿತು ವಿದ್ಯಾರ್ಥಿಗಳು ತಯಾರಿಸಿರುವ ಅನೇಕ ಮಾದರಿಗಳು ಪ್ರದರ್ಶನದಲ್ಲಿ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಅನ್ನಲಕ್ಷ್ಮಿ ಅಮೋಘ್ ನ್ಯೂಸ್ನೊಂದಿಗೆ ಮಾತನಾಡಿ, ಇಂತಹ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮಕ್ಕಳು ಕೇವಲ ಪುಸ್ತಕದ ಹುಳುಗಳಾದರೆ ಪ್ರಯೋಜನವಿಲ್ಲ. ಜ್ಞಾನಕ್ಕೂ ವಿಸ್ತರಿಸಿದಾಗ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಬರುತ್ತದೆ ಎಂಬುದಕ್ಕೆ ಈ ವಸ್ತು ಪ್ರದರ್ಶನ ಸಾಕ್ಷಿಯಾಗಿತ್ತು ಎಂದು ಅಭಿಪ್ರಾಯಪಟ್ಟರು. 5th ಇಂದ 9th ತನಕ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಫಾರೆಸ್ಟೇಷನ್ನು, ಡಿಫಾರೆಸ್ಟೇಷನ್ನು, ಆಮೇಲೆ ವ್ಯಾಲ್ಕನೋಸು, ಆಮೇಲೆ ಇದು ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಅಂತ, ಆಮೇಲೆ ಸೋಲಾರ್ ಸಿಸ್ಟಮ್, ಪ್ಲ್ಯಾನೆಟ್ಸ್ ಬಗ್ಗೆ ಹಲವಾರು ರೀತಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕ್ಸಿಬಿಟ್ ಮಾಡೋಕ್ಕೆ ಭಾಳ ಸುಂದರವಾಗಿ ಇದೆ ಮಾಡೆಲ್ಸು. ಖುಷಿಯಾಗುತ್ತೆ. ಚಾರ್ಟ್ಸು ತಗೊಂಡು ಬಂದಿದ್ದಾರೆ, ಅರ್ಬಿವೋರಸ್, ಕಾರ್ನಿವೋರಸ್, ಈ ಥರ ಭಾಳ ಸಂತೋಷ ಆಗುತ್ತೆ. ನಮ್ಮ ಟೀಚರ್ಸ್ಗೂ ನಾನು ಕೃತಜ್ಞತೆ ತೋರಿಸ್ಬೇಕು. ಬಿಕಾಸ್ every time they take more interest over the students to bring out in the scientific knowledge and also technological knowledge. Thank you very much. So this exhibition will improve their knowledge towards science. It will be very easy for them to learn how to use these things in their daily life, and what they have seen in their daily life that they have done as they have prepared that as model. So I am very happy with that. ಈ ಸಂದರ್ಭದಲ್ಲಿ ಶಾಲೆಯ ಹಿರಿಯ ಶಿಕ್ಷಕಿ ಉಮಾ, ಶ್ವೇತಾ, ರಾಧಿಕಾ, ಸ್ಮಿತಾ, ರೇಷ್ಮಾ ಖಾನಂ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅತ್ಯದ್ಭುತ ಕೊಡುಗೆಗಳಿಗಾಗಿ ಇಂದೇ ಭೀಮಾಗೆ ಭೇಟಿ ಕೊಡಿ. ಪ್ರತಿ 5 ಗ್ರಾಂ ಚಿನ್ನ ಖರೀದಿಸಿದಲ್ಲಿ 1000 ರೂಪಾಯಿಗಳವರೆಗೆ ಕಡಿತ. 10,000 ಮೌಲ್ಯದ ವಜ್ರ ಖರೀದಿಸಿದಲ್ಲಿ 1000 ರೂಪಾಯಿಗಳ ಕಡಿತ. 10,000 ಮೌಲ್ಯದ ಬೆಳ್ಳಿ ಖರೀದಿಸಿದಲ್ಲಿ 1000 ರೂಪಾಯಿಗಳ ಕಡಿತ. ಯಾವುದೇ ಚಿನ್ನಾಭರಣಗಳ ವಿನಿಮಯ ಮಾಡಿಕೊಂಡಲ್ಲಿ ಪ್ರತಿ ಗ್ರಾಂಗೆ 50 ರೂಪಾಯಿ ಹೆಚ್ಚಿಗೆ ಪಡೆಯಿರಿ. ಅತ್ಯಾಕರ್ಷಕ ಕೊಡುಗೆಗಳಿಗಾಗಿ ಭೀಮಾ ಜುವೆಲ್ಲರ್ಸ್ಗೆ ಭೇಟಿ ಕೊಡಿ. ಭೀಮಾ ಜುವೆಲ್ಲರ್ಸ್. ಡ್ರೀಮ್ಸ್ ವಿಲ್ಲೆ ಇಂಟೀರಿಯರ್ಸ್ ಡಿಸೈನ್ ಸರ್ವಿಸಸ್. ನಿಮ್ಮ ಕನಸಿನ ಮನೆಯನ್ನು ಡ್ರೀಮ್ಸ್ ವಿಲ್ಲೆಯೊಂದಿಗೆ ನನಸಾಗಿಸಿಕೊಳ್ಳಿ. ನಮ್ಮಲ್ಲಿ ವುಡನ್ ಫ್ಲೋರಿಂಗ್, ವಾಲ್ಪೇಪರ್ಸ್, ಕರ್ಟನ್ಸ್, ಸೋಫಾ ಅಂಡ್ ಫರ್ನಿಶಿಂಗ್ಸ್, ಆರ್ಟಿಫಿಷಿಯಲ್ ಗಾರ್ಡನಿಂಗ್, ಸ್ಟೋನ್ ವೆನೇರ್, ಫಂಡರ್ ಮ್ಯಾಕ್ಸ್, ACP ವರ್ಕ್, UPVC ವಿಂಡೋಸ್, ಶವರ್ ಪಾರ್ಟಿಷನ್ಸ್ ಅಂಡ್ ಕ್ಯೂಬಿಕಲ್ಸ್, PVC ceilings, mattresses, quilts, bed sheets and many more products and services available. ನಿಮ್ಮ ಹೊಸ ಮತ್ತು ಹಳೆಯ ಮನೆಯ ಒಳಾಂಗಣ ಹಾಗೂ ಹೊರಗಿನ ಸೊಬಗನ್ನು ಹೆಚ್ಚಿಸಲು ಹಿಂದೆ ಸಂಪರ್ಕಿಸಿ. Please visit Dreams Village for your residential and commercial interior and exterior design services needs. Srinidhi Towers, Kerpuram, opposite Nanakshi Convention Hall, beside BSNL, BM Road, Hassan. Mobile 7829360644. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕೊಲೇಟ್ಗಳು, ರುಚಿರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕೊಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ.
ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್ ಕೆಆರ್ಪುರಂ ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ನೌ ಇನ್ ಹಾಸನ್. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ. ಟೈಮ್ಸ್ ಪಿಯು ಕಾಲೇಜ್ ಹಾಸನ್. ಉತ್ಕೃಷ್ಟ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಟೈಮ್ಸ್ ಪದವಿ ಪೂರ್ವ ಕಾಲೇಜು. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ಒಂದು 50ಕ್ಕಿಂತ 60 ವಿದ್ಯಾರ್ಥಿಗಳು ಮೆಡಿಕಲ್ನ ಕ್ಲಿಯರ್ ಮಾಡಿದ್ದಾರೆ, ಅಂದರೆ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿ ಫ್ರೀ ಸೀಟ್ ತಗೊಂಡಿದ್ದಾರೆ. ಸ್ಟೇಟ್ಗೆ ನಾವು 7ನೇ ರ್ಯಾಂಕು, 9ನೇ ರ್ಯಾಂಕು, 10ನೇ ರ್ಯಾಂಕು, ಒಟ್ಟು 4 ರ್ಯಾಂಕ್ಗಳನ್ನ ಕೊಟ್ಟಿದ್ದೀವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಮಟ್ಟದ 4 ರ್ಯಾಂಕ್ಗಳು ಬಂದಿರುವುದು ಕಾಲೇಜಿನ ಉತ್ಕೃಷ್ಟತೆಗೆ ಸಾಕ್ಷಿಯಾಗಿದೆ. ಸುಸಜ್ಜಿತ ಕಾಲೇಜು ಕಟ್ಟಡ, ವೈಜ್ಞಾನಿಕ ಮನೋಭಾವ ಮೂಡಿಸುವ ಪ್ರಯೋಗಾಲಯ, ವಿದ್ಯಾರ್ಥಿಗಳಿಗೆ ಪೂರಕವಾದ ವಾತಾವರಣ, ಎಕ್ಸ್ಕ್ಲೂಸಿವ್ ಆಗಿ ಸೈನ್ಸ್ನಲ್ಲಿ ಸೈನ್ಸ್ ವಿಂಗನ್ನು ಮಾತ್ರ ಸ್ಟಾರ್ಟಪ್ ಮಾಡಿದ್ದೀವಿ. ಈ ಕಾಂಪಿಟೇಟಿವ್ ವರ್ಲ್ಡ್ಗೆ ಸೂಟಬಲ್ ಆಗೋ ಥರ JEE, JEE ಮೈನ್ಸ್, JEE ಅಡ್ವಾನ್ಸ್ ಅಂದರೆ IIT, ನೀಟ್ ಅಥವಾ KCET ಅಥವಾ NDA ಎಕ್ಸಾಮ್ಸ್ಗಳಿಗೆ ನಮ್ಮಲ್ಲಿ ನುರಿತ ಉಪನ್ಯಾಸಕರ ಜೊತೆಗೆ ಒಂದು ಇಗ್ನಸ್ನ ಒಂದು ಒಳ್ಳೆ ಟೀಮ್ ಇದೆ ನಮಗೆ. ಆ ಟೀಮ್ನೊಟ್ಟಿಗೆ ನಾವು ಎರಡೂ ಕೂಡ ಕೊಲಾಬರೇಟ್ ಆಗಿ ಈ ಕಾಲೇಜಿನ ಪ್ರಾರಂಭ ಮಾಡಿದ್ದೀವಿ. ವಿದ್ಯಾರ್ಥಿಗಳ ಸಂಚಾರಕ್ಕೆ ವಾಹನ ವ್ಯವಸ್ಥೆ, ಇವುಗಳು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಟೈಮ್ಸ್ PU ಕಾಲೇಜ್ ಸತ್ಯವಂಗಲ ಹಾಸನ. ದೂರವಾಣಿ ಸಂಖ್ಯೆ 9844446044 ಮತ್ತು 9964660660. ಟೈಮ್ಸ್ PU ಕಾಲೇಜ್ BM ರೋಡ್ ಚನ್ನರಾಯಪಟ್ಟಣ. ಹಾಸನ್ PU ಕಾಲೇಜ್ ಕೋಟೆ ಅರಕಲಗೂಡು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳ ಕನಸು ನನಸಾಗಲು ಪೋಷಕರ ಪಾತ್ರ ಮಹತ್ವ ಎಂದು BSc ತಾರಾ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ BS ಕೇಶವಮೂರ್ತಿ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಸಾಧನೆ ಹಾದಿ ಸುಗಮವಾಗಿರುವುದಿಲ್ಲ. ಛಲವಿದ್ದರೂ ಮಾತ್ರ ಆ ಹಾದಿಯಲ್ಲಿ ಸಾಗಿ ಯಶಸ್ಸು ಗಳಿಸಲು ಸಾಧ್ಯ. ಮನೆಯಲ್ಲಿ ತಂದೆ ತಾಯಿಗಳೇ ಮೊದಲ ಗುರುವಾಗಿರುತ್ತಾರೆ. ಅವರ ವಿದ್ಯೆಗೆ ಅನುಗುಣವಾಗಿ ಅವರ ಭವಿಷ್ಯ ರೂಪಿಸಲು ಪೋಷಕರ ಪಾತ್ರ ಅತಿ ಮುಖ್ಯ ಎಂದರು. ವಿದ್ಯೆಯನ್ನು ಯಾರೂ ಕೂಡ ಹಣ ಕೊಟ್ಟು ಕೊಳ್ಳಲಾಗುವುದಿಲ್ಲ. ವಿದ್ಯೆಯ ಜೊತೆ ತಮ್ಮ ನಿಶ್ಚಲವಾದ ಮನಸ್ಸಿನಿಂದ ಗುರಿಯಿಟ್ಟು ಸಾಧನೆ ಮಾಡಬೇಕು. ಸಂಸ್ಕಾರ, ಸಂಸ್ಕೃತಿ ಇರುವುದು ಮನೆಯಲ್ಲೇ ಹೊರತು 4 ಗೋಡೆಗಳ ಮಧ್ಯೆ ಅವರನ್ನು ಮುಚ್ಚಿಟ್ಟರೆ ಬರುವುದಿಲ್ಲ. ಅವರ ವಿದ್ಯೆಗೆ ಅನುಗುಣವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಎಂದು ಸಲಹೆ ನೀಡಿದರು. ಟ್ರಸ್ಟ್ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಟ್ರಸ್ಟ್ 3ನೇ ವರ್ಷ ಪೂರೈಸಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದೇವೆ. ಟ್ರಸ್ಟ್ ವತಿಯಿಂದ ಕೋವಿಡ್ ಸಂದರ್ಭದಲ್ಲಿ ಬಡ ಕುಟುಂಬ ಗುರುತಿಸಿ ಆಹಾರ ಕಿಟ್ ಸೇರಿದಂತೆ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ವೆಂಟಿಲೇಟರ್ ವಿತರಿಸಿದ್ದೇವೆ. ಮುಂದೆಯೂ ಕೂಡ ಇಂತಹ ಕೆಲಸಗಳನ್ನು ಮುಂದುವರಿಸಲಾಗುವುದು ಎಂದರು. ಬ್ರಾಹ್ಮಣ ಮಹಾಸಭಾದ ರಾಜ್ಯ ನಿರ್ದೇಶಕ ವಿಜಯ್ ಕೇಶವ ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಧೀಂದ್ರ ರಘು, ರಜನಿ, ಟ್ರಸ್ಟ್ ಕಾರ್ಯದರ್ಶಿ ಸುದರ್ಶನ್, ವೇಣುಗೋಪಾಲ್ ಹಾಜರಿದ್ದರು. ಮಾರ್ಚ್ 30-31ರಂದು ನಡೆಯುವ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರನ್ನಾಗಿ ಜಾನಪದ ವಿದ್ವಾಂಸ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ HN ಮಲ್ಲೇಶ್ ಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ನಗರದ ಹೊರವಲಯದ ಬೋನಹಳ್ಳಿ ಗ್ರಾಮದಲ್ಲಿ 2 ದಿನದ ನುಡಿ ಉತ್ಸವ ನಡೆಯಲಿದೆ. ಸಮ್ಮೇಳನವನ್ನು ಗ್ರಾಮ ಮಟ್ಟದಲ್ಲಿ ನಡೆಸುವ ಇಚ್ಛೆಯನ್ನು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವ ಸದಸ್ಯರು ವ್ಯಕ್ತಪಡಿಸಿದರು ಎಂದು ಹೇಳಿದರು. ಕೊರೋನಾ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸುವ ಬಗ್ಗೆ ಕೇಂದ್ರ ಪರಿಷತ್ತಿನಿಂದ ಯಾವುದೇ ತೀರ್ಮಾನ ಆಗಿರಲಿಲ್ಲ. ಮಾರ್ಚ್ 31ರೊಳಗೆ ಜಿಲ್ಲಾ ಸಮ್ಮೇಳನ ಮಾಡಿದರೆ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಸಮ್ಮೇಳನ ನಡೆಸುವ ತೀರ್ಮಾನಕ್ಕೆ ಬರಲಾಯಿತು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಮ್ಮೇಳನ ಈ ಸಲ ಏನು ನಡೆಯೋದಿಲ್ಲ, ಅನುದಾನ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದು, ಅದು ಹಾಗೆ ನಾವು ಅದನ್ನು ಕೈಬಿಟ್ಬಿಟ್ಟಿದ್ವಿ. ಆದರೆ ನಮ್ಮ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಚೇರಿಯಿಂದ ಈಗ ಒಂದು ವಾರದ ಹಿಂದೆ ಒಂದು ಸಂದೇಶ ಬಂತು. 31ನೇ ತಾರೀಕಿನ ಒಳಗೆ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲಾ ಸಮ್ಮೇಳನವನ್ನು ಮಾಡೋದಾದರೆ ಅಂತಹ ಜಿಲ್ಲೆಗಳಿಗೆ ಅನುದಾನವನ್ನು ಕೊಡ್ತೀವಿ, ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಅಂತ ಹೇಳಿ ಬಂತು. ನಾವು ಆ ಮಾರನೇ ದಿನವೇ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆದ್ವಿ. ಅವತ್ತು ಈ ಅಲ್ಪ ಅವಧಿಯಲ್ಲಿ
ಸಮ್ಮೇಳನವನ್ನು ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಯಿತು. ಒಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಸಮಿತಿಯ ಮುಂದೆ ಒಂದು ಅಭಿಪ್ರಾಯವನ್ನು ಇಟ್ಟೆ. ನಾಳೆ ಒಂದು ದಿನ ನಮ್ಮ ಎಲ್ಲ ಹಾಸನದ ಸ್ಥಳೀಯ ಶಾಸಕರನ್ನು ಒಳಗೊಂಡು ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳನ್ನು ಭೇಟಿ ಮಾಡೋಣ. ಅವರ ಪ್ರತಿಕ್ರಿಯೆ ಹೇಗಿರ್ತದೆ, ಅವರ ಒಂದು ಬೆಂಬಲ ಹೇಗಿರ್ತದೆ ಅನ್ನುವಂಥದ್ದನ್ನು ನಿರ್ಣಯ ಮಾಡಿ ನಾಡಿದ್ದು ಮತ್ತೆ ಕಾರ್ಯಕಾರಿ ಸಮಿತಿ ಸಭೆ ಮಾಡಿ ತೀರ್ಮಾನ ಮಾಡೋಣ ಅಂಥೇಳಿ ಅದರ ಮಾರನೇ ದಿನವೇ ನಾವು ಮತ್ತೆ ಎಲ್ಲರನ್ನು ಭೇಟಿ ಮಾಡಿದ್ವಿ. ಶಾಸಕರು ಊರಿನಲ್ಲಿ ಇರಲಿಲ್ಲ, ದೂರವಾಣಿ ಕರೆ ಮಾಡಿದ್ವಿ ಮತ್ತು ಎಲ್ಲರನ್ನೂ ಹಾಗೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ವಿ. ಎಲ್ಲರೂ ಒಂದು ಸಕಾರಾತ್ಮಕವಾದ ಒಂದು ಬೆಂಬಲವನ್ನು ಕೊಟ್ಟರು, ಮಾಡೋಣ ಅಂತ ಅಂದರು. ಅದರ ಜೊತೆಗೆ ನಮ್ಮ ಸಮಿತಿಯ ಒಂದು ಅಂಶ ಏನಾಗಿತ್ತು ಅಂತ ಅಂದರೆ, ನಾವು ಸಮ್ಮೇಳನ ಮಾಡದೆ ಕೈ ಬಿಟ್ಟರೆ ನಮ್ಮ ಜಿಲ್ಲೆಯ ಒಬ್ಬ ಸಾಹಿತಿಯನ್ನು ಗೌರವಿಸುವಂಥ ಒಂದು ಅವಕಾಶವನ್ನು ಒಂದು ವರ್ಷ ಕಳ್ಕೊಂಡಂಗೆ ಆಗುತ್ತೆ, ಒಂದು ಹಿನ್ನಡೆಯಾಗುತ್ತೆ. ಅದು ಆಗೋದು ಸಮ್ಮೇಳನವನ್ನು ಮಾಡಬೇಕು, ಅದೆಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದ್ವಿ, ಮಾಡೋಣ ಅಂಥೇಳಿ. ಸಮ್ಮೇಳನವನ್ನು ಮಾಡೋದು ಅಂಥೇಳಿ ಆದಮೇಲೆ ಸಮ್ಮೇಳನಾಧ್ಯಕ್ಷರ ಆಯ್ಕೆಯ ವಿಚಾರ ಬಂತು. ಎಲ್ಲ ತಾಲೂಕಿನಿಂದ ಆಯಾಯ ತಾಲೂಕಿನ ಸಮಿತಿಯವರು ಮಾಹಿತಿಯನ್ನು ತಗೊಂಡು ಬಂದಿದ್ದರು. ಅನೇಕ ಹಿರಿಯ ಸಾಹಿತಿಗಳ ಹೆಸರು ಪ್ರಸ್ತಾಪ ಆಯಿತು ಸ್ನೇಹಿತರೆ. ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಆದಂಥ ಹೆಸರುಗಳನ್ನು ನಿಮ್ಮ ಮುಂದೆ ಇಡೋದು ನನ್ನ ಧರ್ಮ. ಹಾಗಾಗಿ ಹೊಳೆನರಸೀಪುರದ ನಾಗೇಶ್ ಕೌಂಡಿನ್ಯ ಅನ್ನುವಂಥ ಹೆಸರು, ಅದು ಹಿರಿಯ ಸಾಹಿತಿಗಳು. ಸಕಲೇಶ್ಪುರದ ಗಿರಿಮನೆ ಶಾಮರಾವ್ ಹೆಸರು ಪ್ರಸ್ತಾಪ ಆಯಿತು. ಚನ್ನರಾಯಪಟ್ಟಣದ ಚಂದ್ರು ಕಾಳಿನಳ್ಳಿಯವರ ಹೆಸರು ಪ್ರಸ್ತಾಪ ಆಯಿತು. ಹಂಪನಹಳ್ಳಿ ತಿಮ್ಮೇಗೌಡರ ಹೆಸರು ಪ್ರಸ್ತಾಪ ಆಯಿತು. ನುಗ್ಗೇಹಳ್ಳಿ ಪಂಕಜ ಅಂಥೇಳಿ ಒಂದು ಹೆಸರು ನನಗೆ ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪದೇ ಪದೇ ಹೇಳ್ತಾ ಇದ್ದೆ. ಆಯಾ ತಾಲೂಕಿನವರು ಆಯಾ ತಾಲೂಕಿನಲ್ಲಿರ್ತಕ್ಕಂಥ ಬರಹಗಾರರ ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಈ ಹೆಸರು ನಿಜವಾಗ್ಲೂ ನಾನು ಹೇಳ್ತೀನಿ, ನನಗೆ ಗೊತ್ತಿರಲಿಲ್ಲ. ಭಾಳ ಒಳ್ಳೆಯ ಸಾಹಿತ್ಯದ ಕೃಷಿಯನ್ನು ಅವರು ಕೂಡ ಮಾಡಿದ್ದಾರೆ, ನಾನು ಮಾಹಿತಿಯನ್ನು ತರಿಸ್ಕೊಂಡೆ. ಸುದ್ದಿಗೋಷ್ಠಿಯಲ್ಲಿ ವಿಶೇಷ ಆಹ್ವಾನಿತ ಪ್ರಕಾಶ್, ಗೌರವ ಕೋಶಾಧ್ಯಕ್ಷ ಬಿಎನ್ ಜಯರಾಮ್, ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಕಾರ್ಯಕಾರಿ ಸಮಿತಿ ಸದಸ್ಯ ಕೆಜಿ ಸುರೇಶ್ ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಸ್ತೆ ಬಳಿ ಇರುವ ದಿವ್ಯ ಚೈತನ್ಯದ ಆವರಣದಲ್ಲಿ ಪತಂಜಲಿ ಯೋಗ ಮತ್ತು ಯಜ್ಞ ಪರಿವಾರ ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 17ರ ಸಂಜೆ 6 ಗಂಟೆಗೆ ಹೋಳಿ ಹಬ್ಬದ ಅಂಗವಾಗಿ ವಾಸಂತಿ ನವಸೈಶಿಷ್ಟ ಹೋಲಿಕೋತ್ಸವ ಪರ್ಯಾವರಣ ಶುದ್ಧಿಗಾಗಿ ಆಯೋಜಿಸಿರುವ 108 ಗಾಯತ್ರಿ ಮಂತ್ರ ಮತ್ತು ಮೃತ್ಯುಂಜಯ ಮಂತ್ರವನ್ನ ಸಹಿತ ಹಮ್ಮಿಕೊಳ್ಳಲಾಗಿದೆ. ಗೋಡಂಬಿ, ದ್ರಾಕ್ಷಿ, ಉತ್ತುತ್ತೆ, ಕೊಬ್ಬರಿ, ಹಸುವಿನ ತುಪ್ಪವನ್ನು ಎಲ್ಲರೂ ತಂದು ಗಾಯತ್ರಿ ಮಂತ್ರದೊಡನೆ ಆಹುತಿ ನೀಡಲು ಕೋರಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿಯ ಸಂರಕ್ಷಕ ಹರಿಹರಪುರ ಶ್ರೀಧರ್ ತಿಳಿಸಿದ್ದಾರೆ. ಬರುವಂತಹ ಗುರುವಾರ 17ನೇ ತಾರೀಕು ಹೋಳಿ ಹಬ್ಬ ಇಡೀ ದೇಶದಲ್ಲಿ ಆಚರಿಸ್ತಾರೆ. ಈ ಹೋಳಿ ಹಬ್ಬವನ್ನು ಪತಂಜಲಿ ಯೋಗಪೀಠದಿಂದ ವಾಸಂತಿ ನವ್ಯಸಸ್ಯೇಷ್ಠಿ ಅನ್ನೋ ಹೆಸರಲ್ಲಿ ಬೃಹತ್ ಯಜ್ಞವನ್ನು ಮಾಡ್ತಾ ಅವತ್ತು 108 ಗಾಯತ್ರಿ ಮಂತ್ರವನ್ನು, ಮೃತ್ಯುಂಜಯ ಮಂತ್ರವನ್ನು ಪಠಿಸ್ತಾ 108 ಜನರಿಂದಲೇ ಆಹುತಿಯನ್ನು ಕೊಡಿಸ್ಬೇಕು ಅಂತ ಆಲೋಚನೆ ಇದೆ. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ನಾವು ಹೋಮದ್ರವ್ಯಗಳನ್ನು, ಹೋಮಕ್ಕೆ ನಾವು ಏನೇನು ಉಪಯೋಗಿಸ್ತೇವೆ, ಗೋಡಂಬಿ, ದ್ರಾಕ್ಷಿ, ಉತ್ತುತ್ತೆ, ಕಲಸಕ್ಕರೆ, ಕೊಬ್ಬರಿ ಚೂರು, ಇದೆಲ್ಲ ಒಟ್ಟು ಸೇರಿ 100 ಗ್ರಾಮ್ಗಿಂತ ಕಮ್ಮಿ, ಹಾಗೂ ನಾಡ ಹಸುವಿನ ತುಪ್ಪ, ಇದನ್ನು ನೀವೆಲ್ಲರೂ ತರಬಹುದು, ಹೋಮಕ್ಕೆ ಅರ್ಪಣೆ ಮಾಡ್ಬೋದು. ಇದರಲ್ಲಿ ಜಾತಿ, ಮತ, ಪಂಥ ಯಾವ ಭೇದವಿಲ್ಲದೇ ಈ ಒಂದು ಯಜ್ಞವನ್ನು ಮಾಡಲಾಗುತ್ತೆ. ಇದರಿಂದಾಗಿ ಪರ್ಯಾವರಣದಲ್ಲಿ ಪ್ರಾಣವಾಯು ಹೆಚ್ಚಾಗಿ ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು. ಈ ರೀತಿ ಪತಂಜಲಿ ಯೋಗ ಪೀಠದಿಂದ ಪೂಜ್ಯ ಸ್ವಾಮಿ ಬಾಬಾ ರಾಮದೇವ್ ಆದೇಶದಂತೆ ನಾವು ಹಾಸನದಲ್ಲೂ ಮಾಡ್ತಾಯಿದ್ದೀವಿ, ಇಡೀ ದೇಶದಲ್ಲಿ ನಡೆಯುತ್ತೆ. ಬನ್ನಿ, ಈ ಒಂದು ಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ನಮಸ್ಕಾರ. ಅಬಕಾರಿ ಇಲಾಖೆಯು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ 1,40,000 ರೂಪಾಯಿ ಅಕ್ರಮ ಮದ್ಯವನ್ನು ನಾಶ ಮಾಡಲಾಯಿತು. 18 ಪ್ರಕರಣಗಳಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದ್ದ 189 ಲೀಟರ್ ಮದ್ಯ ಮತ್ತು 13,800 ಲೀಟರ್ ಬಿಯರ್ ಚರಂಡಿಗೆ ಸುರಿದು ನಾಶಪಡಿಸಲಾಯಿತು. ಅಬಕಾರಿ ಉಪ ಅಧೀಕ್ಷಕ ರಘು, ತಹಶೀಲ್ದಾರ್ ನಟೇಶ್, ಅಬಕಾರಿ ನಿರೀಕ್ಷಕ ಕೇಶವಮೂರ್ತಿ ಇತರ ಅಧಿಕಾರಿಗಳು ಹಾಜರಿದ್ದರು. ಈ ದಿನ ಹಾಸನ ಜಿಲ್ಲೆಯ ವಲಯ ನಂಬರ್ 1ರಲ್ಲಿ ವಶಪಡಿಸಿಕೊಂಡಂತಹ
18 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಂಥ 234 ಲೀಟ್ರು ಮದ್ಯ ಮತ್ತು ಬಿಯರ್ 16 ಲೀಟ್ರ್ ಬಿಯರನ್ನು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆಗೆ ಅಬಕಾರಿ ಉಪಾಯುಕ್ತರು ಆದೇಶ ನೀಡಿದಂತೆ ಈ ದಿನ ಮಾನ್ಯ ತಹಶೀಲ್ದಾರರು, ಮಾನ್ಯ KSBCL ಡಿಪೋ ಮ್ಯಾನೇಜರ್ಸು ಮತ್ತು ಈ ದಿನ ವಲಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ಎಲ್ಲರೂ ಸೇರಿ ಒಂದು ನಾಶಪಡಿಸ್ತಕ್ಕಂಥ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ. ಈಗ ಇದು ನಡೀತಾ ಇದೆ. ಅಂದರೆ ವಲಯದಲ್ಲಿ ವಲಯದ ಏನು ಇದಿದೆ ಅದರ ಸುತ್ತ ಎಲ್ಲೆಲ್ಲಿ ಸಿಗುತ್ತೆ ಅದನ್ನೆಲ್ಲ ಪೊಲೀಸ್ನವ್ರದ್ದು ಸೇರಿದೆ. ಅದರಲ್ಲಿ ಪೊಲೀಸವರು ಕೂಡ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ಮತ್ತು ಕಳೆದ 1 ವರ್ಷದಿಂದ ಏನೇನು ವಶಪಡಿಸ್ಕೊಂಡಿದ್ದೀವಿ ಅದನ್ನೆಲ್ಲ ನಾಶಪಡಿಸ್ತಕ್ಕ ಎಸ್ಪೆಷಲಿ ಕೋವಿಡ್ ಟೈಮ್ದು ಸ್ವಲ್ಪ ಜಾಸ್ತಿ ಇದೆ. ಬಿಎಸ್ಪಿ ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ಹುಟ್ಟುಹಬ್ಬದ ಪ್ರಯುಕ್ತ ನಾಗರಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಬೃಹತ್ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸುಮಾರು 200ಕ್ಕೂ ಹೆಚ್ಚು ಅರ್ಕಲಗೂಡಿನ ನಾಗರಿಕರಿಗೆ ಯಶಸ್ವಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ನಡೆಸಲಾಯಿತು. ಕಳೆದ ಮಂಗಳವಾರದಂದು ನನ್ನೆಲ್ಲ ಹಿತೈಷಿಗಳು ಕ್ಷೇತ್ರದ ಬಡ ಜನಗಳಿಗೆ, ದೃಷ್ಟಿ ಇಲ್ಲದೇ ಇದ್ದವರಿಗೆ ಉಚಿತವಾಗಿ ನೇತ್ರ ತಪಾಸಣೆಯನ್ನು ನಡೆಸಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ತಪಾಸಣೆಗೆ ಒಳಗಾಗಿದ್ದರು. ಅದರಲ್ಲಿ ಸುಮಾರು 200ಕ್ಕಿಂತ ಅಧಿಕ ಜನಗಳಿಗೆ ದೃಷ್ಟಿ ದೋಷ ಇರ್ತಕ್ಕಂಥದ್ದನ್ನು ಡಾಕ್ಟ್ರು ಕಂಡುಹಿಡಿದು ಅವರೆಲ್ಲರಿಗೂ ಕೂಡ ಸಲಹೆ ಕೊಟ್ಟಿದ್ರು, ನಿಮ್ಮೆಲ್ಲರಿಗೂ ಕೂಡ ಆಪ್ರೇಷನ್ ಆಗಬೇಕು ಅಂತ. ನಾವು ಅವತ್ತೇ ವೈದ್ಯರ ನೆರವಿನೊಂದಿಗೆ ಆಸ್ಪತ್ರೆಗೆ 70 ಜನ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಬಸ್ಸಿಗಾಗಲೇ ಬಂದಿದೆ. ಉಚಿತವಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೋಗಿ ಅಡ್ಮಿಟ್ ಮಾಡಿಸಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಮತ್ತೆ ಕರ್ಕೊಬಂದು ನಾವು ಬಿಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೀವಿ. ಇವತ್ತು ಇಷ್ಟು ಜನಗಳಿಗೂ ಕೂಡ ಇವತ್ತು ಶಸ್ತ್ರಚಿಕಿತ್ಸೆ ಆಗಿದೆ, ಯಶಸ್ವಿಯಾಗಿ ಆಗಿದೆ. ಕೆಲವ್ರುಗಳಿಗೆ ಆಗಿಲ್ಲ, ಬೇರೆ ಬೇರೆ ಕಾಯಿಲೆ ಇರೋದ್ರಿಂದ ಅವ್ರಿಗೆ ಆಗಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾಯಿಲೆ ನಿಯಂತ್ರಣಕ್ಕೆ ಬಂದ ಮೇಲೆ 8 ದಿವಸ ಕಾಲ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿ ಕಂಡ್ಕೊಂಡ್ರು. ಅವರು 3 ದಿವಸ ಸತತವಾಗಿ ಬಂದರು. ಹೇಗೆ ಇದ್ದಾರೆ ಯೋಗಕ್ಷೇಮ ಕೇಳ್ಕೊಂಡು ಬರೋರು ಹೋಗೋರು ಅಲ್ಲಿ ಅದೇ ಥರ ಡಾಕ್ಟ್ರು ಸಮೇತ ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಇಂಥ ವ್ಯವಸ್ಥೆ ಯಾವಾಗಲೂ ಆಗಿರಲಿಲ್ಲ. 8 ದಿವಸ ಇದ್ರೂ ಪ್ರತಿನಿತ್ಯ ನಮಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಯಾಕೆ ಹರೀಶಣ್ಣವರು 3 ದಿವಸ ಬಂದು ಹೇಳ್ತಾ ಇರೋರು ಹೇಗೆ ನಮ್ಮ ಕಡೆ ಹೇಗಿದ್ದಾರೆ. ನಮ್ಮನ್ನು ನಿಲ್ಸಿ ಕೇಳಿದರು, ಊಟದ ವ್ಯವಸ್ಥೆ ಹೆಂಗಿದೆ, ತಿಂಡಿ ವ್ಯವಸ್ಥೆ ಹೇಗಿದೆ, ಡಾಕ್ಟ್ರು ಹೇಗೆ ಕೇಳ್ತಾ ಇದ್ದಾರೆ. ಅಷ್ಟು ಒಂದು ನಮಗೆ ಕ್ಲೀನಾಗಿ ಹರೀಶಣ್ಣವರು ಇತಿಹಾಸದಲ್ಲಿ 140 ಜನ ಬಸ್ನಲ್ಲಿ 3 ಟ್ರಿಪ್ ಕರ್ಕೊಂಡು ಹೋಗಿದ್ದವ್ರು ನಮ್ಮನ್ನು. ಅಷ್ಟು ನಮಗೆ ಸಂತೋಷ ಆಗ್ತಾ ಇದೆ ಕ್ಲೀನಾಗಿ. ಈಗ ಒಂದು ಸ್ವಲ್ಪ ಇದು ಪರವಾಗಿಲ್ಲ, ಕರ್ಕೊಳ್ತಿಲ್ಲ. ಹರೀಶ್ ಕರ್ಕೊಬೋದಕ್ಕೂ ನಮಗೆ ಸಾರ್ಥಕ ಆಯಿತು. ಮಧ್ಯಾಹ್ನ 3 ಹೊತ್ತು ಊಟ ಕೊಡೋರು, ಟ್ರೀಟ್ಮೆಂಟ್ ಕೊಡೋರು ಚೆನ್ನಾಗಿ ನೋಡ್ತಾ. ಈಗ ಸ್ವಲ್ಪ ಕಾಣಿಸ್ತಾ ಐತೆ ಎಲ್ಲ ವ್ಯವಸ್ಥೆನೂ ಶುದ್ಧವಾಗಿ ನೋಡ್ಕೊಂಡು ನಮ್ಗೆ ಕಾಪಾಡಿ ಕಳಿಸಿದ್ರು. ಹರೀಶ್ ಅಣ್ಣವ್ರ ಪಾತ್ರವಾಗಿತ್ತು, ಚೆನ್ನಾಗಿ ನಂಬಿಕೊಂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಕುರಿತು ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ನಮಗೆ ಶಿಕ್ಷಣವೂ ಬೇಕು, ಹಿಜಾಬ್ ಕೂಡ ಬೇಕು. ಹಿಜಾಬ್ಗೆ ಅನುಮತಿ ಕೊಡುವವರಿಗೆ ಶಾಲೆಗೆ ಹೋಗಲ್ಲ. ಹಾಸನದ ಕಾಲೇಜು ವಿದ್ಯಾರ್ಥಿನಿಯರ ಪಟ್ಟು. ಉಡುಪಿ ಕಾಲೇಜಿನಿಂದ ವಿವಾದಕ್ಕೀಡಾಗಿದ್ದ ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಉತ್ತಮ ತೀರ್ಪನ್ನು ಪ್ರಕಟಿಸಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ PY ವಿಜಯೇಂದ್ರ ಅಭಿಪ್ರಾಯ. ವಿದ್ಯಾರ್ಥಿಗಳು ಆಯಾ ಶಾಲಾ ಕಾಲೇಜುಗಳು ಸೂಚಿಸುವ ಸಮವಸ್ತ್ರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹೈಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹವಾಗಿದೆ. ಅಬಕಾರಿ ಸಚಿವ ಕೆ. ಗೋಪಾಲಯ್ಯ. ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಬೆಳವಾಡಿ ಕೆರೆ ಏರಿ ಮೇಲೆ ಸುಟ್ಟು ಕರಕಲಾದ ಕಾರು ಪತ್ತೆ. ವ್ಯಕ್ತಿಯೊಬ್ಬರ ಶವ ಸುಟ್ಟು ಕರಕಲಾಗಿದೆ. ಮತ್ತು ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದವರ ಮಗ ನ್ಯಾಯಾಧೀಶರಾಗಿ ಆಯ್ಕೆಯಾದ ರೋಚಕ ಸುದ್ದಿ. ಹೊಳೆನರಸೀಪುರದಿಂದ ವರದಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.